50,000 ಮೇಲೆ ಒಂದ್ ಗಾಡಿನೂ ಇಡಲ್ಲ ಮ್ಯಾಮ್, ಇದೊಂದೇ ಗಾಡಿ. ಹೌದಾ? ಹಾ ಹೆಂಗೆ ರಂಜನ್? ನಿಜವಾಗ್ಲೂ ಎಷ್ಟು ಡಾರ್ಕ್ ಆಗಿದೆ ನೋಡಿ. ಎಲ್ಲರೂ ಕಮೆಂಟ್ ಮಾಡಿ ಏನಂತ. ನಮಗೂ ಬರುತ್ತೆ, ನಾವು ಮಾಡ್ತಿರ್ತೀವಿ, ಅದರಲ್ಲಿ ಏನಿದೆ. ಇಷ್ಟು ಬೆಳಗ್ಗೆ ನಿಮ್ಗೆ 5:30ಗೆ ಟೀ ಕಾಫಿ ಎಲ್ಲ ಮಾಡಿ ಹಾಲಿಟ್ಟೆ. ಉಜ್ಜು ನಾನು ಕುಡಿಯಲ್ಲ. ಇನ್ನೂ ಕುಡಿತಜ್ಜು, ಸ್ವಲ್ಪ ಕುಡಿ, ಸ್ವಲ್ಪನೇ ಇರೋದು. ಹಾಂ ಏನು ಕಿಚನ್ ಎಲ್ಲ ನೀಟ್ ಮಾಡಿಟ್ಬಿಟ್ಟು. ಹಾಂ ಏನೋ ಮಶ್ರೂಮ್ ಬಿರಿಯಾನಿ ಮಾಡಿರ್ತೀರ ಅಂದ್ಕೊಂಡು ಉಜ್ಜು. ಬೇಕಿತ್ತಂದ್ರೆ ಮಾಡ್ತಿದ್ದಪ್ಪ, ಎಷ್ಟೊತ್ತು ರಾತ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡಿದ್ರೆ ಆಗೋ. ಉಜ್ಜು ನೋಡೋಕೆ ಚಿಕ್ಕವನಷ್ಟೇ. ನೋಡಿ ಟೈಮ್ ಇಲ್ಲೇ ಇಟ್ಟವ್ರೆ ಕರೆಕ್ಟು 5:30. ಹಿಂಗೆ 5:30ಗೆ ಬಂದಿದ್ದೀವಿ. ಜ್ಯೂಸ್ ಫುಲ್ ಹೆಲ್ದಿ ಸ್ನ್ಯಾಕ್ಸ್, ರಾಗಿ ಬಿಸ್ಕೆಟ್ಸ್, ಇದು ಮಖಾನ, ಬ್ರ್ಯಾಂಡು ಇದು ಮಖಾನ. ದಿಸ್ ಇಸ್ ಆಲ್ ಅನ್ಹೆಲ್ದಿ ಥಿಂಗ್ಸ್. ಬಿಂಗೋ ಎಲ್ಲ ಎಲ್ಲಿದೆ. ಇದು ಸ್ನ್ಯಾಕ್ಸ್ ಎತ್ಕೊಂಡ್ಬಿಟ್ಟು ರಾಗಿ ಬಿಸ್ಕೆಟ್ಸ್ ಆ್ಯಂಡ್ ಚಾಕ್ಲೇಟ್ ವಿತೌಟ್ ಶುಗರ್ಸ್. ಯು ವಿಲ್ ಈಟ್ ದಟ್. ಲೆಕ್ಕ ನೋಡಿದ್ರೆ ಹೆಲ್ದಿನೇ ಎಲ್ಲ ಅನ್ಹೆಲ್ದಿನೇ ಕಾಸ್ಟ್ಲಿ. ಹೌದು, ಹೆಲ್ದಿ ಸಿಕ್ಕಾಬಡೆ ಕಾಸ್ಟ್ಲಿ. ಯಾಕಂದ್ರೆ ಜಾಸ್ತಿ ಜನ ಮಾಡಲ್ಲ, ಜಾಸ್ತಿ ಜನ ತಿನ್ನಲ್ಲ. ಇದು ಇನ್ನೂ ಇಡ್ಬೇಕಂತ ಕೊಟ್ಟಿದ್ದಾನೆ ನೋಡು, ಇಲ್ಲಿ ಹಿಡ್ಕೊಡೋದಕ್ಕೂ ಕೊಟ್ಟಿದ್ದಾನೆ. ನಮ್ಮ ಕಾರ್ಸ್ ಅಲ್ಲೆಲ್ಲ ಯೂಶಲಿ ಕೊಡಲ್ಲ. ಹೌದು, ಈ ಬೆಂಜಲ್ಲಿ ಇದು ಆಕ್ಚುಲಿ ಓಲ್ಡು. ಅವಾಗ ಹೆಂಗ್ ಮಾಡಿದ್ದಾನೆ ಡಿಸೈನ್, ಹಿಂಗೆ ಹಿಡ್ಕೊಂಡು ಹಾಕೋದು ನೀಟಾಗಿ. ಇಲ್ಲೆಲ್ಲೂ ಮುಟ್ಟೋ ಅವಶ್ಯಕತೆ ಇಲ್ಲ. ನೀವು ಕಾರ್ ಟಚ್ ಆಗಬಾರ್ದಲ್ಲ, ಅದಕ್ಕೆ ಅಲ್ಲ, ಕಾರಿಗೆ ಟಚ್ ಮಾಡಬಾರ್ದು. ಹೋಗಿರುತ್ತೆ ಕಾರು, ಅವಾಗ ನೀನು ಮುಟ್ಲೇಬೇಕು. ಇದ್ರಲ್ಲಿ ಹಂಗೆ ಅವಶ್ಯಕತೆ ಬರಲ್ಲ. ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾನೆ ಅದಕ್ಕಂತ. ನನ್ನ ಹಾರ್ಟ್ ಬೀಟ್ ಎಷ್ಟಿದೆ ಇದರಲ್ಲಿ ತೋರಿಸ್ತಾ ಇದಲ್ಲ. ಏನು ತೋರಿಸ್ತಲ್ಲ, ಸುಮ್ಮನೆ ಹಾರ್ಟ್ ತೋರಿಸ್ತಾ ಇದೆ ಇದರಲ್ಲಿ. ಹಾಕಿದ್ದು ಹಂಗೆ ಮಾಡ್ತಾ ಇದೆಯಾ? ಟಚ್ ಮಾಡಿದ್ರೆ ಬರುತ್ತೆ ಕಣೋ ಗೂಪ್ಸಿ. 405 ಸ್ಟೆಪ್ಸ್ ಹೋಗಿ ಬಂದುಬಿಟ್ಟಿದ್ದೀನಿ ಆಲ್ರೆಡಿ ನಾನು ಬೆಳಗ್ಗೆಯಿಂದ. ತುಸು ನಿಂದು ಬೂ. ಅಯ್ಯ ನಂದು ಹಾರ್ಟ್ ಎಲ್ಲ ಬರುತ್ತೆ, ನಿಂದು ಈ ಥರ ಬರಲ್ವಾ? ಒಂದು ಎಲ್ಲ ಬರುತ್ತೆ. ನಿಂಗೆ ಹಾರ್ಟೇ ಇಲ್ಲ ಬಿಡು, ಹಾರ್ಟ್ ಬೀಟಲ್ಲಿಂದ ಬರುತ್ತೆ. ನಿಂದು ಆ್ಯಕ್ಚುಲಿ ನನಗೆ ನನ್ನ ವಾಚ್ಗಿನ ಅಡ್ವಾನ್ಸ್ಡ್ ವಾಚು. ಯಾಕಂದರೆ ಅದು ಡಯಲ್ ಇದೆಲ್ಲ ಇದೆ, ಸೆಟ್ಟಿಂಗ್ಸ್ ಎಲ್ಲ. ಕರೆಕ್ಟ್ ಸೈಜಲ್ಲಿ ನಂದು ದೊಡ್ಡದು. ನನ್ನ ಸೈಜ್ ಚಿಕ್ಕದಂತ ನಾನು ಇದು ಹಾಕ್ಕೊಂಡಿರೋದು. ನಿಂದೇ ಇದು. ನೋಡು ಮನೇಲಿ ನೋಡಿ ಎಷ್ಟು ಡಾಗ್ಸ್ ಇದೆ. ಆ ಡಾಗ್ಸ್ ಬೆಲ್ಟ್ ನೋಡು. ಸ್ಪೆಷಾಲಿಟಿ ಏನು ಗೊತ್ತಾ? ಆಲ್ ದೀಸ್ ಆರ್ ಸ್ಟ್ರೀಟ್ ಡಾಗ್ಸ್. ಗೊತ್ತು, ಲಾಸ್ಟ್ ಟೈಮ್ ಹೇಳಿದ್ವಿ. ಅವ್ರು ಯಾವುದು ಬ್ರೀಡೆಡ್ ಬ್ರ್ಯಾಂಡ್, ಇದು ಏನಪ್ಪ ಏನಂತಾರದನ್ನ? ಬ್ರೀಡ್ ಅಂದರೆ ಬ್ರ್ಯಾಂಡ್ ಅಲ್ಲ, ಬ್ರೀಡೆಡ್ ಬ್ರ್ಯಾಂಡ್. ಯಾರು ಕಮ್ಮಿನೇ 84. ಜಾಸ್ತಿ ವರ್ಷ ಆಯ್ತಲ್ಲ. 50,000 ಮೇಲೆ ಒಂದ್ ಗಾಡಿನೂ ಇಡಲ್ಲ ಮ್ಯಾಮ್, ಇದೊಂದೇ ಗಾಡಿ. ಹೌದಾ? ಮಾರಕ್ಕೆ ಇಷ್ಟ ಅಲ್ಲ ಎಲ್ಲ 50,000 ಆದ್ರೆ ಮಾರ್ಬಿಡ್ತೀನಿ. ಬಟ್ ಡ್ಯಾಡಿಗೆ ಸೆಂಟಿಮೆಂಟ್ ಅಂದ್ಬಿಟ್ಟು 80 ಕಿಲೋಮೀಟರ್ಸ್ ಆದ್ರೆ ಓಡಿ ಹಿಡ್ಕೊಳ್ಳೋಣ ಅಂದ್ಬಿಟ್ಟು ಡ್ಯಾಡಿ ಫಿಕ್ಸ್ ಆಗ್ಬಿಟ್ಟಿದೆ. ಬಟ್ ಒಂದ್ ದಿವಸ ನಮ್ಗೆ ಕಂಫರ್ಟ್ ಅಷ್ಟೇ. ನೀನು ಎಕ್ಸಾಂಪಲ್ ಯಾವ್ದೇ ಲಕ್ಸುರಿ ಇದ್ರಲ್ಲಿ ಲಗೇಜ್ ಇಟ್ಟಿದ್ದೀರಲ್ಲ ಹಿಂಗೆ ಕಂಫರ್ಟ್ ಹೌದು, ಲೆಗ್ ಸ್ಪೇಸ್ ತುಂಬಾ ಫುಲ್ ರೂಮಿ ಅನ್ಸುತ್ತೆ ಒಂಥರ. ಹಿಂಗಾದ್ರೂ ಮಲ್ಕೊಂಡಾದ್ರೂ ಆರಾಮಾಗಿ ಬರ್ಬೋದು ಕೆಳಗಡೆನೆ. ನೀವು ಸೀಟ್ ಇಂಚೂರು ಮುಂದೆ ಹಾಕೊಂಡ್ರೆ ಉಜ್ಜು ಸೀಟ್ ಕರೆಕ್ಟ್ ನಿಜ. ನಿಜ ಸೀರಿಯಸ್ ಆಗಿ ಮಲ್ಕೊಬಹುದು, ಆರಾಮಾಗಿ ಕಾಲು ಇಟ್ಕೊಂಡು ಆರಾಮಾಗಿ ಕುತ್ಕೊಬಹುದು. ಎಲ್ಲಿ ಇವ್ರ ಕಾರು? ಮುಂದೆ ಇಲ್ವಾ? ಮುಂದೆ ಇದೆಯಾ? 0990 ಫ್ಯಾನ್ಸಿ. ದೀಪು ಅವ್ರ ಮದ್ವೆಗೆ ತಗೊಂಡಿರೋದಾ? ಮದ್ವೆ ಆದ್ಮೇಲೆ? ಆಲ್ಮೋಸ್ಟ್ ಮದುವೆಗೆ ತಗೊಂಡಿರೋದು. ಬಟ್ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ 1 year ಏನೋ ಆಯ್ತು ಅಷ್ಟೇ ಅವ್ರ ಮದ್ವೆ ಆಗಿ. ಹೌದಾ? ಬ್ರೇಕ್ಫಾಸ್ಟ್ ಹೋಗ್ಬಿಡೋಣ. ಇಲ್ಲಿ ಬೇಡ, ಇಂತ ಅರ್ಲಿ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಮಡಿಕೇರಿ ಸಿಗುತ್ತಾ? ಮಡಿಕೇರಿಯಲ್ಲಿ ತಿಂದ್ರೆ ಆಯ್ತು. ಮಡಿಕೇರಿ ತುಂಬಾ ದೂರ ಅನ್ಸುತ್ತೆ ಮೈಸೂರು. ಮುಂದೆ ಕ್ಲಿಯರ್ ಮಾಡ್ಬೇಕು. ಹೌದಾ? ಬಾಯ್. ಮಾಮ್ ಲೇಟ್ ಆಯ್ತಾ? ತುಂಬಾ ಲೇಟ್ ಆಯ್ತು. ಗುಡ್ ಮಾರ್ನಿಂಗ್. ಹಾಯ್.
ಹಾಯ್. ಬ್ಲಾಗ್ ಮಾಡ್ತಾ ಇದ್ದೀರಾ? ಹಾ ಇಲ್ಲ ನಿಮ್ನ ಮಾಡ್ತಾ ಇಲ್ಲ. ಒಬ್ರೇ ಒಬ್ರು ಹುಡುಗಿ ಫ್ರೆಂಡು ಇಲ್ಲ ಗೊತ್ತಾ, ಯಾಕಂದ್ರೆ ಅವ್ರು ಓದಿರೋದು ಮೆಕ್ಯಾನಿಕಲ್ಲೇ, ಓದಿರೋದು ಬಾಯ್ಸ್ ಕಾಲೇಜನೇ. ಇಲ್ಲ ಅಂದಿದ್ರೆ ಲಿಸ್ಟ್ ಅಲ್ಲಿ ಫುಲ್ ಹುಡುಗಿರೇ ಹೇಳ್ತಾ ಇದ್ರು. ಫ್ರೆಂಡ್ಸ್ ದೀಪು ನಿಂಗೆ ಒಬ್ಳನ ಹುಡುಗಿ ಫ್ರೆಂಡ್ ಇದ್ದಲ್ಲ, ಆಗಿರಲ್ಲ. ಮಾತಾಡೋ. ನಾನೇ ಮಾತಾಡ್ತಾ ಇದ್ದೀನಲ್ವಾ. ಹಾ ನಮ್ಮ ಮನೆ ಹತ್ರ ನಾವು ಅವಳಲ್ಲ. ಹೊಸ ಫ್ರೆಂಡ್, ನಿಮ್ ಮನೆ ಹತ್ರನೇ ಫ್ರೆಂಡ್ ಇದ್ದಲ್ಲ. ಚೈಲ್ಡ್ಹುಡ್ ಫ್ರೆಂಡ್. ನೋಡು ಜೂ ಹೆಸರಲ್ಲಿ ದೀಪು ಫುಲ್ ಖುಷಿ ಆಗ್ಬಿಡಿದಾರೆ ನೆನ್ನೆದಲ್ಲಿ. ನಿನ್ ಮುಖ ತೋರ್ಸಿಲ್ಲ ನನ್ಗೆ, ಅದಕ್ಕೆ ಕಟ್ಟಿಂಗ್ ಸಖತ್ತಾಗಿರೋದು. ತೋರ್ಸಿಲ್ಲ ಬೇಬಿ ಹೆಂಗಾಗಲ್ಲ ಅಂತ. ದೀಪು ನೋಡ ಇಲ್ಲ ನನ್ನ. ಆಲ್ರೆಡಿ ಮದ್ವೆ ಒಂದು ಮಗು ಆದ್ಮೇಲೆ ನಿನ್ನೆಯಿಂದ ಹೊಸ ಫ್ರೆಂಡ್ ಸಿಕ್ಕಿರೋ ಖುಷಿನಲ್ಲಿ ಹಿಡಿಯಕ್ಕಾಗ್ತಿಲ್ಲ. ಗೊತ್ತಿಲ್ಲ. ಹಿಂದೆಗಡೆ ಏನು ಇಲ್ಲ, ಫುಲ್ಲು ತಗ್ಬಿಡ್ತಾರೆ. ಅಯ್ಯೋ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಕಾಣಿಸ್ತಿದೆ ಅದೇ ತಲೆ. ಡಬಲ್ ಚಿನ್ ಕಾಣಿಸ್ತಿದೆ ಹಿಂದೆಗಡೆಯಿಂದ. ಇದ್ರಲ್ಲಿ ಡಯಲ್ ಮಾಡ್ಬೋದಲ್ಲ ನಂಬರ್ಸ್ ಎಲ್ಲ. ಕಾಲು ಇದೆಲ್ಲ ಇದೆ. ಹಳೆ ಕಾಲದ ಸಿಸ್ಟಮ್ಸ್ ಇದೆಲ್ಲ. ಬಟ್ ಚೆನ್ನಾಗಿದೆ. ಆ ಕಾಲದಲ್ಲೇ ಬೆಂಜೋನ್ ಏನೇನ್ ಕೊಟ್ಟಿದೆ ನೋಡಿ ಗಾಡಿ. ಇವಾಗ ಇರೋಷ್ಟು ಟೆಂಪರೇಚರ್ ಕಂಟ್ರೋಲ್ ಇವಾಗಿನ ಕಾರ್ಗಳಲ್ಲೂ ಹಿಂಗಿಲ್ಲ. ಅಷ್ಟು ಪ್ರೆಸಿಷನ್ ಅಲ್ಲಿ ಇದೆ. ಹೌದೌದೌದು. ತುಂಬಾ ಈಸಿ ಇದ್ರೆ ಆರಾಮ, ಈಸಿ ಸೆಟ್ ಮಾಡೋದು. ಎಲ್ಲ ಹೋಗು ಸ್ಕ್ರೀನ್ ಅಲ್ಲಿ ಮಾಡು. ಅದೆಲ್ಲ ಸಲ ಇಂಡಿವಿಜುವಲ್ ಕ್ಲೈಮೇಟ್ ಕಂಟ್ರೋಲ್ ಅವಾಗ್ಲೇನೆ ನೋಡು. ಡ್ರೈವರ್ಗೆ ಬೇರೆ ತರ ಟೆಂಪರೇಚರು, ಇಲ್ಲಿರೋ ಬೇರೆ ತರ ಟೆಂಪರೇಚರ್. ರಿವರ್ಸ್ ಕ್ಯಾಮರಾ ಇಲ್ವಾ? ನಿಮ್ ಡ್ಯಾಡಿಗೆ ಅದಕ್ಕೆ ಅಲ್ಲ ಫೇವರೇಟ್ ಈ ಗಾಡಿ. ನಿಮ್ ಡ್ಯಾಡಿ ಫೇವರೇಟ್ ಅಂತಾನೆ ತಗೊಂಡಿದ್ದಾರೆ. GLS ತಗೊಂಡ್ಬಿಡ್ಬೇಕಂತ ಆ ಟೈಮಲ್ಲಿ. GL ಇಲ್ಲ, ಬಂದಿಲ್ಲ ಅವಾಗ. ML ಸ್ಟಾಪ್ ಆದ್ಮೇಲೆ GL ಬಂದಿತ್ತು. ನೆಕ್ಸ್ಟ್ ಅಪ್ಗ್ರೇಡ್ GLS ಫಾರ್ಮ್ಯಾಟಿಕ್. ಮಾಮ್ ಏನೋ ಅದು ಒಳ್ಳೆ ವೋಲ್ವೋ ಬಸ್ ತರ ಕಾಣಿಸುತ್ತೆ. ಅದು ಅದು ಕಡೆ ಮಾಮ್ ಇದೆ ಗೊತ್ತಾ, ಹೇಗದು ಇಂಟೀರಿಯರ್ಸ್ ಬೆಂಟ್ಲಿ ಯಾವ್ದು ಬೀಟ್ ಮಾಡಲ್ಲ. ಇಂಟೀರಿಯರ್ ಲಕ್ಸುರಿಯಲ್ಲಿ ಯಾವ್ದು ಬೀಟ್ ಮಾಡಲ್ಲ. ನೆಕ್ಸ್ಟ್ ಇದನ್ನ ಅಪ್ಗ್ರೇಡ್ ಮಾಡುವಾಗ GLS ಹೋಗ್ಬಿಟ್ಟು. ಇದನ್ನ ಅಪ್ಗ್ರೇಡ್ ಮಾಡಲ್ಲ, ಇದು ಸೆಂಟಿಮೆಂಟ್ ಕಾರ್. ಹೌದಾ? ಹೌದಾ? ಇದು ಫ್ಲಾಟ್ ಅಲ್ಲಿ ಇರುತ್ತೆ. ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಗೊತ್ತಾ ನಮ್ಮ ಮಾವ ಇದನ್ನ. ಅವ್ರ ಲವ್ ಈಟಿಂಗ್ ರವೆ ಇಡ್ಲಿ. ಅವ್ರ ಗಂಡ ಅಂತಿಲ್ಲ, ಅವ್ರಿಗೂ ಫೀಲ್ ಆಗುತ್ತೆ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಆಯ್ತಾ ಅಂತ. ನೆಕ್ಸ್ಟ್ ಮೀಟಿಂಗಲ್ಲಿ ಅವ್ರು ಇಂಪ್ರೂವ್ ಆಗ್ಬಿಟ್ಟಿರ್ತಾರೆ. ಅವ್ರು ಇಡ್ಲಿ ತಿನ್ನೋದು ನೋಡ್ಬೇಕಿತ್ತು. ರಂಜನ್ ತಿಂದಿದ್ದು ಕೇಳಿದ್ರು ಅವರು. ರಂಜನ್ ಮಧ್ಯಾಹ್ನ ಏನ್ ತಿಂತೀರಾ? ನೀವೇನ್ ತಿಂತೀರಾ? ರಂಜನ್ ನೀವು ಅಲ್ಲಿ ನಿಲ್ಸ್ತೀವಿ, ಕಾಫಿ ಕುಡಿತೀರಾ ಕುಡಿಯಲ್ಲ? ಅವ್ರು ಕುಡಿತಾರ ಅಂದ್ಮೇಲೆ ನೀವು ಕುಡಿಲೇಬೇಕು. ಇವಾಗ ಇವ್ರು ಕಾಫಿ ಕುಡಿಬೇಕು. ಅವ್ರಿಗೆ ಏನನ್ನ ಮಾಡಿ ಅವ್ರು ಕುಡಿಸ್ತಾರೆ. ಶುಗರ್ಲೆಸ್ ಅವರು. ಇವ್ರು ನೀವು ಮಿಲಿಟ್ರಿ ಅಂತೆ, ಇವ್ರು ಪೊಲೀಸ್ ಅಂತೆ. ಪೊಲೀಸ್ ಕಲರ್ ಏನಂತ ಗೊತ್ತಾ ನಿಮಗೆ? ಪೊಲೀಸ್ ಕಲರ್ ಸುಮ್ಮನೆ ಇರು. ಏನು ಗ್ರೀನಾ ಹೇಳ್ತವ್ರು ಗೊತ್ತಿಲ್ಲ ಅಂತ. ಕಾಕಿ ಕರೆಕ್ಟ್ ಆ ಕಲರ್ ಇದೆ. ಕಲರ್ ಹಾಕೊಂಡ್ಬಂದ್ಬಿಟ್ಟು ಕಾಕಿ ಅಂತ. ತಿರಾಮಸ್ ಮೋನ್, ಅದು ತಿರಾಮಸು ಕಲರ್ ಇದೆಲ್ಲ ಇವ್ರು ಹಾಕಿರೋದು. ನನ್ನ ತಿಂದ್ರು ತಿರಾಮಿಸು ಇವರು. ನನ್ನ ಬಿಟ್ಟು ತಿಂದ್ರ ಮೋನ್. ಯಾವ ಕಾರ್ನರ್ ಹೌಸಾ? ಉಜ್ವಲ ಚಾಕ್ಲೇಟ್. ಉಜ್ವಲ ಸೈಕ್ ಸೈಕ್ ಎಲ್ಲಿದ್ರು ಸೈಕ್ ಸೈಕ್ ಎಲ್ಲಿದ್ರು ಸೈಕ್ 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 ಮಾಡೋ ಮಕ್ಕಳು ನಾವು. ಲೆವಿಸ್ಟಾ ಪ್ರೀಮಿಯಂ ಇನ್ಸ್ಟೆಂಟ್ ಕಾಫಿ. ಒಂದು ಜಾಗ್ರಿ, ಒಂದು ಎಕ್ಸ್ಪ್ರೆಸ್, ಜಾಗ್ರಿನೂ ಇದೆ ಇಲ್ಲಿ. ರಂಜನ್ ಅವ್ರ ಜಾಗ್ರಿ, ಒಂದು ಕೇಫ್ ಫ್ರಾಪೆ, ಒಂದು ಮೋಸ್ಟ್ಲಿ ಅವಕಾಡೋ ಅಲ್ಲ ಇದು. ಒಂದು ಚಾಕೋ ಫ್ರಾಪೆ ಇದೆ, ಅದು ಒಂದು ಕೇಫ್ ಫ್ರಾಪೆ, ಒಂದು ಚಾಕೋ ಫ್ರಾಪೆ. ಬೇರೆ ಹಿಂದೆಗಡೆ ಇದೆ ಮೆನ್ಯೂ. ಕೊಡ್ತಾರಾ? ಚೆನ್ನಾಗಿದೆ ಲೊಕೇಶನ್. ಯಾವುದೋ ಒಳ್ಳೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಬಂದಂಗಿದೆ. ಇಲ್ಲ ಮ್ಯಾಮ್ ಸ್ವಲ್ಪ ಮುಂದೆ ಹೋದ್ರೆ ಡಾರ್ಕ್ ಫಾರೆಸ್ಟ್ ಬರುತ್ತೆ ಮ್ಯಾಮ್. ಒಂಥರ ಕತ್ಲು, ಅಷ್ಟು ಟಾಲ್ ಟ್ರೀಸ್ ಬರುತ್ತೆ. ಅದಿನ್ನ ಸೈಕ್ ಲೊಕೇಶನ್.
ಸ್ವಲ್ಪ ದೂರ. ಮುಂದೆ ಕೂಡುವ ರಸ್ತೆ ಇದೆ, ಜಂಕ್ಷನ್. ನರ್ಕೂಡು ಶ್ರೀ ಸದಾಶಿವ ಕ್ಷೇತ್ರ ಹಲ್ವಟ್ಟಿ ಹಾಕಿದ್ರು ಮಗರು. ಇನ್ನು ಕರ್ನಾಟಕದಲ್ಲೇ ಇದೀವಿ. ಅದು ಬಾರ್ಡ್ರಲ್ಲಿ ಇರೋದು ಅದು. ತುಂಬ ಕೇರಳ ಹೋಗಲ್ಲ. ನೋಡಿ ಇದು ಯಾಕೆ ವಿಡಿಯೋ ಮಾಡ್ತಿದ್ದೆ ತೇಜಸ್ವಿನಿ? ನನ್ ಜನಕ್ಕೆಲ್ಲ ತಿಳ್ಸಕ್ ಬೇಡವಾ ಜನಕ್ಕೆ ಏನ್ ಏನ್ ತಿಳ್ಸ್ಬೇಡ, ತಿನ್ಬೇಕಂತ? ಅವ್ರು ತಿಳ್ಕೊಂಡ್ಬಿಡ್ತಾರೆ. ಹಾ. ಅದೇನ್ ಕುಡಿ ನಂಗೆ ಕೊಡ್ತಾನೋ ಬೇಬಿ ಅವ್ರಿಗೆ ಓದಕ್ಕೂ ಗೊತ್ತಾಗ್ತಾ ಇಲ್ಲ, ಇಲ್ಲ ಕಾಣಿಸ್ತಾ ಇಲ್ಲ, ನಂಗೆ ಗೊತ್ತಾಗ್ತಾ ಇಲ್ಲ. ಕುಡಿ ಅಲ್ಲಿ ನೋಡಿ, ಅದ್ರಲ್ಲಿ ಶುಗರ್ ಗಿಗರ್ ಇರಲ್ಲ. ಲಿಫ್ಟ್ ತೋರಿಸ್ತದೆ ಬ್ರೋ ಇಲ್ಲಿ. ಓ ಮೈ ಗಾಡ್, ಹಿಂದ್ಗಡೆ ನೋಡ್ ಸಾಕು. ಚೆನ್ನಾಗಿದೆ ಅಲ್ಲ ಅದು ಬೆಂಡೆಕಾಯಿ. ಇಟ್ ಲುಕ್ಸ್ ಸೇಮ್ ಲೈಕ್ ವಿಡಿಯೋನಲ್ಲಿ ಬೆಂಡೆಕಾಯಿ ತರಾನೇ ಕಾಣಿಸ್ತಾ ಇದೆ ಅದು. ಬಟ್ ಅದು ಏರ್ ಫ್ರೈಡ್. ಆ ಕ್ವಾಂಟಿಟಿನೂ ಕಮ್ಮಿನೇ ಕೊಟ್ಟಿದ್ದಾನು ಜೋನು. ಅದು ಆಲಿವ್ ಆಯಿಲ್. ದಿವಿ ಒಂದ್ಸತಿಗೆಲ್ಲ ತಿನ್ಬಿಡಿ. ಓ ಅದಕ್ಕೆ ಹೇಳು. ದೀಪು ಇಟ್ಸ್ ಮೇಂಟೈನ್ ಬೈ ಪೋಲಿಕಾ ಅಂತ. ಹೋಲಿಕಾ. ಅವ್ರೇ ಓ ಮೈ ಗಾಡ್, ಲುಕ್ ಇಟ್ ದ ಚೇಂಜ್. ಚೆನ್ನಾಗಿದೆ ಬಿಡಿ, ಎಂಟ್ರೆನ್ಸ್ ವೈಬೇ ಚೆನ್ನಾಗಿದೆ. ಚೆನ್ನಾಗಿದೆ. ಆಯುರ್ ಸ್ಪಾ. ಐ ಕ್ಯಾನ್ ಸಿ ದ ಬೀಚ್. ಚೆನ್ನಾಗಿಲ್ಲ ಅಂದ್ರೆ ಬೀಚ್ ಎಲ್ಲ ಮುಗಿಸ್ಬಿಡ್ತಾರಲ್ಲ. ಸಾಯಿರಾದ ತರನೇ ಫೀಲ್ ಆಗ್ತಾ ಇದ್ದಾರೆ ಮಚ್ಚ. ಹ್ಞೂ ಮ್ಯಾಮ್, ಸೇಮ್ ಹೆರಿಟೇಜ್ ಪ್ರಾಪರ್ಟಿ. ಕಾರ್ ಪಾರ್ಕಿಂಗ್ ಮೋಸ್ಟ್ಲಿ ಅಲ್ಲೇ ಪಾರ್ಕಿಂಗ್ ಅದೇ. ನಮ್ಮ ಲಗೇಜ್ಗಳು ಎಲ್ಲ ಇಲ್ಲ. ಲಗೇಜ್ ಅವರೇ ಎತ್ಕೊಂಡು ಹೋಗಿ ಬರ್ತಾರ. ಒಂದು ನಂಬರ್ ಕೊಟ್ಟಿದ್ದ ಒಂದು ಆಗಲ್ಲ. ಇಳಿದ್ಮೇಲೆ ಫೋನ್ ಮಾಡ್ರಿ. ವಿಡಿಯೋ ಮಾಡು. ಫೋನ್ ಮಾಡು ತೇಜು. ನಾವು ಯಾವ ಲೊಕೇಶನ್ ಬಂದಿದ್ದೀರಿ ಅಂತಲೇ ನಾನು ಹೇಳಿಲ್ಲ. ನಾವು ಬಂದಿರೋದು ಆವಿ ಬೀಚ್ ಸ್ಟ್ರೀಟ್ ಬೈ ಪೋಲಿಕಾ ಅಂತ. ಇದು ಬಂದಿರೋದು ಕಾಸರಗೋಡು, ಕೇರಳನಲ್ಲಿ. ನಮ್ಮ ಕೇರಳ ಬಾರ್ಡ್ರಲ್ಲೇ ಇರೋದು. ಟ್ರಾವೆಲಿಂಗ್ ಟೈಮ್ ಒಂದು ಆಲ್ಮೋಸ್ಟ್ 8 hours 9 hours ಆಗುತ್ತೆ ಬ್ರೇಕ್ಫಾಸ್ಟ್ಗೆಲ್ಲ ನಿಲ್ಸ್ಕೊಂಡು ಬಂದಿದ್ದಕ್ಕೆ. ಎಲ್ಲಾದರೂ ವೆಕೇಷನ್ಗೆ ಹೋಗಬೇಕು, ಮಕ್ಳಿಗೆ ಬೇರೆ ಲೀವ್ ಇದೆ, ತುಂಬ ದಿನಗಳಾಯಿತು ಹೋಗಿ ಅಂತ ಅನಿಸ್ತಿತ್ತು. ಸೊ ಅವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡ್ತಿದ್ದಾಗ ಈ ರೀಲ್ಸ್ ಕಾಣಿಸ್ತು. ಈ ಒಂದು ಸ್ಟೇದು ರೀಲ್ಸ್ ತುಂಬ ಚೆನ್ನಾಗಿ ಮಾಡಿದರು. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಅವೈಲಬಿಲಿಟಿ ಇದೆಯಾ ಏನು ಅಂತ. ಎಸ್, ನಿಮ್ಗೆ ಬೇಕಾಗಿರೋ ಡೇಟ್ಸ್ಗೆ ಅವೈಲೇಬಲ್ ಇದೆ ಅಂತ ಅಂದಾಗ ವಿ ಬುಕ್ ದಿಸ್. ಆ್ಯಂಡ್ ಆಲ್ಸೋ ಹಿಲ್ ಸ್ಟೇಷನ್ಗೆಲ್ಲ ಹೋಗ್ಬೋದಿತ್ತು, ಬಿಕಾಸ್ ಇಲ್ಲೂ ಬಿಸಿ, ಕೇರಳನಲ್ಲೂ ಆಬ್ವಿಯಸ್ಲಿ ಬಿಸಿ ಇರುತ್ತೆ ಇನ್ನೂ ಜಾಸ್ತಿ ಅಂತ. ಬಟ್ ಹಿಲ್ ಸ್ಟೇಷನ್ ಏನಾಗುತ್ತೆ, ಇದವ್ರಿಗೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ನಾವು ಬೇರೆ ವೀಕೆಂಡಲ್ಲೇ ನೋಡ್ತಿದ್ವಿ. ವೀಕೆಂಡಲ್ಲಿ ಬೇಗ ಬುಕ್ಕಿಂಗ್ಸ್ ಆಗೋಗುತ್ತೆ. ಆ ಕಾರಣ ಅಲ್ಲೊಂದೆರಡು ಸಿಕ್ಕಿಲ್ಲ ಸ್ಟೇಸು. ಸೊ ಅದಕ್ಕೆ ನಾವಿಲ್ಲೇ ಬುಕ್ ಮಾಡ್ಕೊಂಡು ಹೀಗೆ ಬಂದ್ವಿ. ನೋಡಿಸ್ತೀನಿ ಕೇರಳಲ್ಲಿ ವೆದರ್ ಹೋಗ್ತಾ ಹೇಗಿರುತ್ತೆ ಅಂತ. ನಾನು ಆಲ್ಸೋ ಲಂಚ್ ಎಲ್ಲ ಮಾಡಿರಲಿಲ್ಲ ಇನ್ನು. ಇಲ್ಲೇ ಲಂಚಿಗೆ ಕೂಡ ಹೇಳಿದ್ವಿ. ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ದಾರೆ ಫಸ್ಟು ನಮಗೆ. ಆ್ಯಂಡ್ ಈ ಪ್ರಿಂಟೆಡ್ ಕೇಸ್ ಬಂದು ತಂದಿರೋದು ರಂಜನ್ ಅವರು. ಅವ್ರು ಯಾವಾಗಲೂ ಎವ್ರಿ ಟೈಮ್ ಮೀಟ್ ಮಾಡಿದಾಗಲೂ ನ್ಯೂ ಕೇಸಸ್, ಫೋನ್ ಕೇಸಸ್ ಇರುತ್ತೆ ಅವ್ರ ಹತ್ರ. ಸೊ ನಾನು ಎಲ್ಲಿಂದ ತೊಗೊತೀರಾ ಅಂತ ಹೇಳಿದಾಗ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ಫೋಟೋ ಕಳಿಸ್ತೀನಿ ಅಂತ ಹೇಳಿದರು. ಸ್ಟೋರಲ್ಲಿ ಸುಮಾರು ಆಪ್ಷನ್ಸ್ ಇದೆ ಅವೈಲಬಲು. ಬಟ್ ನಂಗೆ ಅನಿಮಲ್ ಪ್ರಿಂಟ್ ಅಂದರೆ ತುಂಬ ಪಂಚ ಪ್ರಾಣ ಆ್ಯಕ್ಚುಲಿ. ನಾನು ಇದಿದೆಯಾ ಚೆಕ್ ಮಾಡಿ ಅಂತ ರೆಫರೆನ್ಸ್ ಕಳಿಸಿದಾಗ ಇಲ್ಲ ಅಂತ ಹೇಳಿದ್ರು. ಕಸ್ಟಮೈಸ್ ಮಾಡಿಕೊಡ್ತಾರೆ ಸೇಮ್ ಪ್ರೈಸ್ಗೆ ಅಂದಾಗ ತೊಗೊಂಬನ್ನಿ ಅಂತ ಹೇಳಿದೆ. ನಂಗೆ ಪ್ರೈಸ್ ಗೊತ್ತಿಲ್ಲ, ರಂಜನ್ ಅವರು ಪ್ರೈಸೇ ಫೈನಲ್ ಆಗಿ ನಂಗೆ ಹೇಳಿಲ್ಲ. ಯಾವ ಸ್ಟೋರ್ ಅಂತಲೂ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ಸರಿಯಾಗಿ. ಅದಕ್ಕೆ ಫಸ್ಟ್ ಜಾಬ್ ಬಂದಿದ್ದೇನೆ ಅವ್ರು ತಂದಿರೋ ಕೇಸ್ನ ಹಾಕ್ಕೊಡ್ತಿದ್ದಾರೆ ಫೋನ್ಗೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಆ್ಯಕ್ಚುಲಿ. ಆ್ಯಂಡ್ ಆಲ್ಸೋ ಲಂಚ್ ಕೂಡ ರೆಡಿ ಆಗಿತ್ತು. ಬನ್ನಿ ಲಂಚಲ್ಲಿ ಏನೇನು ಆಪ್ಷನ್ಸ್ ಇತ್ತು ಅಂತ ತೋರಿಸ್ತೀನಿ. ಒಂದು ಫಿಶ್ ಹಾಕ್ಬಿಡು. ಹೆಂಗೆ ರಂಜನ್? ನಿಜವಾಗ್ಲೂ ಎಷ್ಟು ಡಾರ್ಕ್ ಆಗಿದೆ ನೋಡಿ. ಮಳೆ ಬರೀತು ರಂಜನ್. ಮಳೆ ಬರುತ್ತೆ. ಏನಿದು ಹಿಂಗೆ ಚೇಂಜ್ ಆಗೋಯ್ತು ರಂಜನ್, ಏನು ಇಷ್ಟು ರಿಯಾಕ್ಷನ್ ಕೊಡ್ತಾ ಇದ್ದೀರಾ? ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತಾರ? ಎಷ್ಟು ಬಿಸಿಲಿತ್ತು. ಹೆಂಗೆ ಒಪ್ಕೊಳ್ಳಿ. ಸೂಪರ್. ಹಾಂ, ಯಾಕೆ ಇಷ್ಟೆಲ್ಲ ಬಿಲ್ಡಪ್ ಅಂದರೆ ನಾನೇ ಬುಕ್ ಮಾಡಿದ್ದು. ನಾನು ಫಸ್ಟೇ ಭಯ ಪಟ್ಕೊಂಡು ಬಂದೆ ರಂಜನ್ ಆ್ಯಕ್ಚುಲಿ. ಇಲ್ಲ ಅವ್ರು ಬಂದು ಕರೆದಿದ್ದು ಅದಕ್ಕೇನೆ, ಮಳೆ ಬಂದರೆ ಬ್ಯಾಗ್ಸ್ ಎಲ್ಲ ಎತ್ಕೊಳ್ಳೋಕೆ ಕಷ್ಟ ಆಗುತ್ತೆ ಬಂದುಬಿಡಿ ಅಂತ. ಕ್ರೇಜಿ. ಬಟ್ ಇದೇನು ಸಡನ್ ಆಗಿ ಈ ಥರ ಚೇಂಜ್ ಆಗೋದಿಲ್ಲ. ನಾನು ಬಂದಿದ್ದೀನಲ್ವಾ. ಸ್ವಿಮ್ವೇರ್ ಹಾಕೊಂಬಿಡಿ ಎಲ್ಲ ನೆನೆಯೋಕ್ಕೆ.
ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಸ್ಟೇ ಹೇಗಿತ್ತು, ಬೀಚಲ್ಲಿ ಹೇಗೆ ಆಡಿದ್ವಿ, ಮಳೆ ಬಂದಿಲ್ವಾ, ವೆದರ್ ಹೇಗಾಯಿತು ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ. ಆ್ಯಂಡ್ ಆಲ್ಸೋ ನಮ್ಮ ಜೊತೆ ಯಾರು ಬಂದಿದ್ದಾರೆ ಇನ್ನೊಂದು ಕಪಲ್ ಅಂತ ನಿಮಗೆ ಗೊತ್ತಿರುತ್ತಲ್ವಾ. ಐ ನೋ ಯು ಗೈಸ್ ನೋ ಇಟ್. ಸೊ ಇಂಟ್ರಡಕ್ಷನ್ ಎಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡೋಣ. ಫಸ್ಟ್ ವೀಡಿಯೋಲೆಲ್ಲ ಅದು ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ಟಾಟಾ, ಬಾಯ್ ಬಾಯ್.